ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವವರು ಡಾಕ್ಟರ್ ರೋಹಿತ್ ರಾನಡೆ. ಇವರು ಬೆಂಗಳೂರಿನ ನಾರಾಯಣ ಆಸ್ಪತ್ರೆಯ ಸ್ತ್ರೀಯರ ಕ್ಯಾನ್ಸರ್ ತಜ್ಞರು. ಇವತ್ತಿನ ಉದ್ದೇಶ, ಕ್ಯಾನ್ಸರ್ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಮನಸ್ಸಿಗೆ ಬರೋದು ಬದುಕಿನ ಕೊನೆ ಸ್ಟಾಪ್ ಅಂತ. ಅದರ ಆಚೆಗೂ ಒಂದು ಬದುಕಿದೆ, ಅದರ ತಮ್ಮ ಸಾಧನೆಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅಂತ ಒಂದೆರಡು ಉದಾಹರಣೆಗಳು ಇವತ್ತು ನಮ್ಮ ಮುಂದಿದ್ದಾವೆ. ಇವತ್ತಿನ ಕ್ಯಾನ್ಸರ್ ಅದು ಹೇಗೆ ಬರುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ, ಅದರ ಆಚೆಗೆ ಏನೇನು ಬದುಕಿದೆ, ಅದನ್ನೆಲ್ಲ ವಿಶದವಾಗಿ ತಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ರೋಹಿತ್ ರಾನಡೆ ಅವರು. ಅವ್ರ ಜೊತೆಗೆ ಡಾಕ್ಟರ್ ವಿಪುಲ್ ಕೂಡ ಇದ್ದಾರೆ. ಜೊತೆಗೆ ನನ್ನ ಸಹೋದ್ಯೋಗಿಗಳಾದ ವಿಶಾಲ್, ಭರತ್ ಮತ್ತು ಕಿಶನ್ ಅವರು ಇದ್ದಾರೆ. ತಮಗೆಲ್ಲರಿಗೂ ಸ್ವಾಗತ. ಈಗ ಮುಂದಿನ ಮಾತುಕತೆಯನ್ನು, ಸಂವಾದವನ್ನು ಇವರು ರೋಹಿತ್ ಅವರು ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಬಟ್ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅದು ಮಹಿಳಾ ಕ್ಯಾನ್ಸರ್. ಮಹಿಳಾ ಕ್ಯಾನ್ಸರ್ಗೆ ಮೋಸ್ಟ್ಲಿ 4 ಟೈಪ್ಸ್ ಇದೆ. ಮೋಸ್ಟ್ ಕಾಮನ್ ಅದು ಗರ್ಭಕೋಶ ಮುಖ ಕ್ಯಾನ್ಸರ್, ಅದು ಸರ್ವೈಕಲ್ ಕ್ಯಾನ್ಸರ್. ಅದು ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅದು ಅಂಡಕೋಶ ಕ್ಯಾನ್ಸರ್ ಅಥವಾ ಅದು ಓವೇರಿಯನ್ ಕ್ಯಾನ್ಸರ್. ಮತ್ತೆ ಥರ್ಡ್ ಮೋಸ್ಟ್ ಕಾಮನ್ ಅದು ಗರ್ಭಕೋಶ ಕ್ಯಾನ್ಸರ್. ಸೊ ಈ ಪ್ರೆಸ್ ಕಾನ್ಫರೆನ್ಸ್ಗೆ ವಿ ವಿಲ್ ಫೋಕಸ್ ಮೋಸ್ಟ್ಲಿ ಆನ್ ಅದು ಅಂಡಕೋಶ ಕ್ಯಾನ್ಸರ್. ನಾವು ಇದು ಅಂಡಕೋಶ ಕ್ಯಾನ್ಸರ್ಗೆ ಇನ್ ಇಂಡಿಯಾ ಟೋಟಲ್ ಅದು ಇಟ್ ಈಸ್ ಟೋಟಲ್ ಇನ್ ಅ ಇಯರ್ ಒಂದ್ ಸಾಲ ಅರೌಂಡ್ 25 to 35,000 ನ್ಯೂ ಕೇಸಸ್ ಇದೆ. ಅಡ್ವಾನ್ಸ್ ಸ್ಟೇಜ್, ಐದರ್ 3 ಸ್ಟೇಜ್ ಅಥವಾ 4 ಸ್ಟೇಜ್ ಇದೆ. ಸೊ ಪ್ರೀವಿಯಸ್ಲಿ ಕ್ಯಾನ್ಸರ್ಗೆ ಟೋಟಲ್ 4 ಸ್ಟೇಜಸ್ ಇದೆ. ಒಂದು 2 ಅದು ಅರ್ಲಿ ಸ್ಟೇಜ್ ಇದೆ, 3rd 4th ಅದು ಅಡ್ವಾನ್ಸ್ ಸ್ಟೇಜ್. Now maximum cases will come in advanced stage, either 3rd stage or 4th stage. Now previously condition ge actually active treatments available illa. Mostly patients were only offered palliative treatment. Palliative treatment means adu cure chances tumba kami ide. It's only with symptomatic benefit, matlab usme cure ke hisab se hum nahi dekhte. बट अभी क्या है, विथ डे इन डे ಅದು ರಿಸರ್ಚ್ ಒಳ್ಳೆ ಜಾಸ್ತಿ ಇದೆ, ಟೆಕ್ನಾಲಜಿ ಹ್ಯಾಸ್ ಡೆವಲಪ್ಡ್ ಅ ಲಾಟ್. ಸೊ ಈ ಪ್ರಕಾರ ಕ್ಯಾನ್ಸರ್ ಆಲ್ಸೋ ವಿ ಆಫರ್ ಟ್ರೀಟ್ಮೆಂಟ್ಸ್ ವಿತ್ ಕ್ಯೂರೇಟಿವ್ ಇಂಟೆಂಟ್. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪ್ರೀವಿಯಸ್ಲಿ ಕ್ಯಾನ್ಸರ್ಗೆ ವಯಸ್ಸ ಪೇಷಂಟ್ಸ್ ಜಾಸ್ತಿ ಇದೆ, 50+, 60+ ಪೇಷಂಟ್ಸ್ಗೆ ಅದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಬಟ್ ಡೇ ಬೈ ಡೇ ಈ ಕ್ಯಾನ್ಸರ್ ಪ್ರಕಾರ ಯಂಗ್ ಪೇಷಂಟ್ಸ್ಗೆ ತುಂಬ ಜಾಸ್ತಿ ಇದೆ. ಸೊ ಅಂಡಕೋಶ ಕ್ಯಾನ್ಸರ್ಗೆ ಬ್ರಾಡ್ಲಿ ಅದು 2 ಟೈಪ್ಸ್ ಇದೆ. ಒಂದು ಅದು ಇಪಿಥೆಲಿಯಲ್ ಓವೇರಿಯನ್ ಕ್ಯಾನ್ಸರ್, ಮತ್ತೆ ಮೋಸ್ಟ್ ಕಾಮನ್ ಟೈಪ್. ಈ ಕಂಡೀಷನ್ಗೆ ಸ್ವಲ್ಪ ಇಯರ್ಸ್, 50+ ಇಯರ್ಸ್ ಅದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಬಟ್ ಒಂದು ಸೆಕೆಂಡ್ ಟೈಪ್ ಮೋಸ್ಟ್ ಕ್ಯಾನ್ಸರ್ ಇದೆ, ಅದು ಜರ್ಮ್ ಸೆಲ್ ಟ್ಯೂಮರ್. ಅದು ಜರ್ಮ್ ಸೆಲ್ ಟ್ಯೂಮರ್ ಮೋಸ್ಟ್ ಕಾಮನ್ ಇನ್ ಯಂಗ್ ಪೇಷಂಟ್ಸ್. ಅದು 15 ಇಯರ್ಸ್, 20 ಇಯರ್ಸ್, ಅಂಡರ್ 30 ಇಯರ್ಸ್ಗೆ ಜಾಸ್ತಿ ಕಾಮನ್ ಇನ್ಸಿಡೆನ್ಸ್ ಇದೆ. ನಾವು in such situations it is important because these are all young patients. Young patients usme there is also an aspect of fertility, that is their ability to bear children. So in such situations previously what they were doing is the treatment was removal of adu garbhakosha adu remove ಮಾಡ್ತೀವಿ, ಅಂಡಕೋಶ remove ಮಾಡ್ತೀವಿ. In such situations pregnancy ge chance illa. I mean, there is no chance of pregnancy. But now because of better science and research, ಸ್ವಲ್ಪ conservative treatment or fertility sparing treatment, matlab in that sense adu treatment ತಗೊಂತೀವಿ ಬಟ್ ಗರ್ಭಕೋಶ ಅದು ರಿಮೂವ್ ಮಾಡಿಲ್ಲ, or ಅಂಡಕೋಶ ಒಂದೇ ಸೈಡ್ ಅಲ್ಲಿ ರಿಮೂವ್ ಮಾಡ್ತೀವಿ, ಅದು ಬೇರೆ ಸೈಡ್ ಅಲ್ಲಿ ಅಂಡಕೋಶ ರಿಮೂವ್ ಮಾಡಿಲ್ಲ. ಸೊ ದಟ್ ಆಫ್ಟರ್ ಟ್ರೀಟ್ಮೆಂಟ್, ದೆನ್ ಟ್ರೀಟ್ಮೆಂಟ್ ಆದ್ಮೇಲೆ ಅದು ಪ್ರೆಗ್ನೆನ್ಸಿ ಚಾನ್ಸ್ ಇದೆ. ಸೊ ದೇರ್ ಹ್ಯಾಸ್ ಬಿನ್ ಲಾಟ್ ಆಫ್ ಗುಡ್ ಸಕ್ಸೆಸ್ ರೇಟ್ ಇನ್ ದಟ್, and that is what we want to highlight. कि पहले कैसे था कि अगर कैंसर एक बार हो गया तो मतलब पूरा सर्जरी करना पड़ेगा, उसके बाद प्रेगनेंसी का कोई चांस नहीं है. ऐसे नहीं है अभी. ट्रीटमेंट इज डेफिनेटली देयर, एंड पूरा कैंसर का ट्रीटमेंट होने के बाद ಅದು ಸರ್ಜರಿ ಆದ್ಮೇಲೆ, ಕೀಮೋಥೆರಪಿ ಆದ್ಮೇಲೆ ಪ್ರೆಗ್ನೆನ್ಸಿಗೆ ತುಂಬಾ ಚಾನ್ಸ್ ಇದೆ. ಅಂಡ್ ಇಟ್ ಕ್ಯಾನ್ ಬಿ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ. ಅದು IVF ತರ चांस मतलब सब केसेस में IVF का चांस नहीं है, नेचुरल प्रेगनेंसी में भी जा सकते हैं. This is one aspect which we want to highlight. Second aspect, as I said, where like adu only palliative treatment means only painkiller tagontivi,
ಅದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಂಡಿವಿ. ಬಟ್ ನಾವು ಸ್ಟೇಜ್ 4 ಕ್ಯಾನ್ಸರ್ಸ್ ಅದು ಆಕ್ಟಿವ್ ಟ್ರೀಟ್ಮೆಂಟ್ ತಗೊಂಡಿವಿ. ಸೊ ಇಟ್ ಈಸ್ ಆಲ್ವೇಸ್ ಅ ಕಾಂಬಿನೇಷನ್ ಆಫ್ ಕೀಮೋಥೆರಪಿ ಪ್ಲಸ್ ಸರ್ಜರಿ. ನಾವು ಸರ್ಜರಿ ಸ್ವಲ್ಪ ದೊಡ್ಡ ಸರ್ಜರಿ ಇದೆ. ಇಟ್ ಈಸ್ ಕಾಲ್ಡ್ ಆಸ್ ಸೈಟೋರೆಡಕ್ಟಿವ್ ಸರ್ಜರಿ ಇನ್ ಹೈಪೆಕ್. ಅರೌಂಡ್ 6 to 8 hours ಅದು ಈ ಸರ್ಜರಿ ಆಗುತ್ತೆ. ವಿ ರಿಮೂವ್ ಆಲ್ ದ ಟ್ಯೂಮರ್ ಟಿಶ್ಯೂ ಎಲ್ಲ ರಿಮೂವ್ ಮಾಡ್ತೀವಿ. ಸೇಮ್ ಟೈಮ್ ಒಳಗಡೆ ಹೊಟ್ಟೆಯಲ್ಲಿ ಕೀಮೋಥೆರಪಿ ಯೂಸಿಂಗ್ ಒಂದು ಸ್ಪೆಷಲ್ ಮಷೀನ್ ಅಲ್ಲಿ ಕೀಮೋಥೆರಪಿಯಲ್ಲಿ ಇನ್ಸರ್ಟ್ ಮಾಡ್ತೀವಿ. ದಿಸ್ ಟ್ರೀಟ್ಮೆಂಟ್ ಇಸ್ ನೋನ್ ಟು ಡೆಫಿನೆಟ್ಲಿ ಇಂಪ್ರೂವ್ ದ ಸರ್ವೈವಲ್, and previously survival was only 10%, like 10% to 15%. Now we are able to increase it to 40 to 50% in this situation. So one the important thing is to be aware. ಅದು ಸಿಂಪ್ಟಮ್ಸ್ ಅಲ್ಲಿ ಡೋಂಟ್ ನಿಗ್ಲೆಕ್ಟ್ ಯುವರ್ ಸಿಂಪ್ಟಮ್ಸ್. ಬಿ ಅವೇರ್ ಆಫ್ ಯುವರ್ ಸಿಂಪ್ಟಮ್ಸ್. ಏನ್ ಸಿಂಪ್ಟಮ್ಸ್ ಇದೆ ಪ್ಲೀಸ್ ಡಾಕ್ಟರ್ ಅಲ್ಲಿ ಕನ್ಸಲ್ಟ್ ಮಾಡಿ ಅಂಡ್ ಡೂ ಅನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಡೂ ಅ ಸಿಟಿ ಸ್ಕ್ಯಾನ್. ಅದು ಸಿಂಪ್ಟಮ್ಸ್ ಪ್ಲೀಸ್ ಡೋಂಟ್ ನಿಗ್ಲೆಕ್ಟ್. ದಟ್ ಈಸ್ ದ ಮೇನ್ ಏಮ್ ಆಫ್ ದಿಸ್ ಪ್ರೆಸ್ ಕಾನ್ಫರೆನ್ಸ್. So as you have rightly said, sir, prevention is definitely better. So most important is now out of all the women cancers, two cancers are more common, as I said. One is garbhakosha mukha cancer, cervical cancer. Second is breast cancer. Third is andakosha cancer. Now for cervical cancer, adu simple tests are there like pap smear athwa HPV DNA, where one has to do it once in 3 years. If you do that, the cancer can be diagnosed very early. Second, for breast cancer, we advocate breast ultrasound or a mammography once in 3 years should be done by everybody. Unfortunately, for ovarian cancer, andakosha cancer ge enu screening test enu illa, but as a good principle, it is better to do a health check, master health check once in a year. Now, as far as cancer treatments are concerned, in allopathic systems of medicine, there are 3 treatments: one to surgery, one to chemotherapy, one to radiation. Now, after all of this, there is one more new therapy called immunotherapy. Immunotherapy means what it does is it is like a type of chemotherapy only, but it is a special type of chemotherapy. So these cells will stimulate the immune cells, our immunity system. They will stimulate the body's immunity system to fight against the cancer cells. Increasing chances of recurrences. Yes, you are absolutely right. Recurrence is dependent on various factors. One is called as the aggressiveness of the tumor. See, our science has increased, but it has not increased to that level where we can have all the research, we can actually tell whether the cancer will recur or not. Two patients who have similar cancers, in one patient the cancer recurs after same treatment by the same hospital, same doctor. In one the cancer recurs, in other one the cancer doesn't recur. So there is something called aggressiveness of the disease, or tumor biology is something which we cannot anticipate. But there are a lot of other factors also which play a role in recurrence, whether the treatment was taken properly, whether patient has tolerated treatment, what is the actual biology of the patient. These are various factors which are there. Sir, coming to your question regarding radiation. Radiation ge adu side effects ide definitely. But now what has happened, previously adu machines were not very developed. So what happens is adu when you give radiation, this entire area you will give radiation. Now the main important thing is when you give radiation, there are certain radiation effects to the other tissues also. So that is the main reason for side effects. Now what has happened is, as our technology has improved, there are some techniques like IMRT, adu intensity modulated radiation. So only that tissue is radiated, that is only that area. Suppose adu garbhakosha alli radiation tagondivi, only garbhakosha adu radiation ಮಾಡ್ತೀವಿ. Urinary bladder, ಮೂತ್ರ ಜಾಗ ಅಥವಾ motion ಜಾಗ adu radiation ಮಾಡಿಲ್ಲ. So that is the reason why we are able to reduce the symptoms, but as you said, it is not 100%. But as compared to previously, definitely symptoms are reduced by 50% with radiation. Two types of treatments. One is immunotherapy and second is targeted therapy. Now chemotherapy matte what we used to do is, for example, for ovarian cancer, andakosha cancer, there are two drugs which are common. One is paclitaxel and carboplatin. For all patients the same treatment was given. But now we are going into more personalized medicine. For example, what we do is we do certain mutation testing. Patients get tumor alli one the chick piece remove ಮಾಡ್ತೀವಿ, checking alli ಕಳಿಸ್ತೀವಿ. Blood also we will send for testing. When we get a report that this chemotherapy, this targeted therapy, that is the special drug will act against that mutation, only that treatment is given. ನಮಸ್ಕಾರ. ಈ ಪ್ರೆಸ್ ಕಾನ್ಫರೆನ್ಸ್ ಅದು ಉದ್ದೇಶ ಮೇನ್ ಇಂಪಾರ್ಟೆಂಟ್. ಅದು ಮಹಿಳಾ ಕ್ಯಾನ್ಸರ್, ಅದು ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್
ಇಸ್ ದೇರ್. ಮೇನ್ ಉದ್ದೇಶ ಅದು ಮಹಿಳಾ ಕ್ಯಾನ್ಸರ್ಗೆ ಮೋಸ್ಟ್ಲಿ 4 ಪ್ರಕಾರ ಇದೆ. ಒಂದು ಗರ್ಭಕೋಶ ಕ್ಯಾನ್ಸರ್, ಗರ್ಭಕೋಶ ಮುಖ ಕ್ಯಾನ್ಸರ್, ಅದು ಅಂಡಕೋಶ ಕ್ಯಾನ್ಸರ್. ಈ ಪ್ರೆಸ್ ಕಾನ್ಫರೆನ್ಸ್ ಮೋಸ್ಟ್ಲಿ ಫೋಕಸ್ಡ್ ಆನ್ ಅದು ಅಂಡಕೋಶ ಕ್ಯಾನ್ಸರ್ಗೆ. ಅಂಡಕೋಶ ಕ್ಯಾನ್ಸರ್ಗೆ ಟೋಟಲ್ ಇಂಡಿಯಾ ಮತ್ತೆ 7th or 8th ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇದೆ. ಮೆಜಾರಿಟಿ ಕೇಸಸ್ ಅದು ಅಡ್ವಾನ್ಸ್ ಸ್ಟೇಜ್ ಮತ್ತೆ ಪ್ರೆಸೆಂಟ್ ಆಗುತ್ತೆ, ಐದರ್ ಇನ್ 4 ಸ್ಟೇಜಸ್ ಆರ್ 4th ಸ್ಟೇಜಸ್. ಪ್ರೀವಿಯಸ್ಲಿ ಅದು ಈ ಕಂಡೀಷನ್ಗೆ ಈ ಪ್ರಕಾರಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೂ ಇಲ್ಲ, ಕ್ರೆಡಿಬಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೂ ಇಲ್ಲ. ಬಟ್ ನಾವು ಅದು ಸೈನ್ಸ್ ತುಂಬ ಡೆವಲಪ್ ಆಗಿದೆ. ಸೊ ಬೇರೆ ಟ್ರೀಟ್ಮೆಂಟ್ಸ್, ಹೊಸ ಟ್ರೀಟ್ಮೆಂಟ್ಸ್ ಅದು ಅವೈಲೇಬಲ್ ಇದೆ. ಒಂದು ಮೇಜರ್ ಟ್ರೀಟ್ಮೆಂಟ್ಸ್ ಅದು ಸೈಟೋರೆಕ್ಟಿವ್ ಸರ್ಜರಿ ಪ್ಲಸ್ ಹೈಪೆಕ್, ಅದು ಮೇಜರ್ ಸರ್ಜರಿ ಇದೆ. ಪ್ಲಸ್ ಅದು ಕೀಮೊಥೆರಪಿಗೆ ಪ್ರಕಾರ ಅಡ್ವಾನ್ಸ್ ಇದೆ. ಪ್ಲಸ್ ಇಮ್ಯುನೊಥೆರಪಿ, ಟಾರ್ಗೆಟೆಡ್ ಥೆರಪಿಗೆ ಎಲ್ಲ ಟ್ರೀಟ್ಮೆಂಟ್ಸ್ ಇದೆ. ಬಿಕಾಸ್ ಆಫ್ ದ್ಯಾಟ್ ಸರ್ವೈವಲ್ಸ್ ಆರ್ ಮಚ್ ಬೆಟರ್. ಅದು ಸರ್ವೈವಲ್ಸ್ ಜಾಸ್ತಿ ಇದೆ. ಪ್ರೀವಿಯಸ್ಲಿ ಸರ್ವೈವಲ್ಸ್ ಅದು 10%, 20% ಆಗಿದೆ. ನಾವು ಇಟ್ ಈಸ್ ಅಟ್ಲೀಸ್ಟ್ 40 to 50%. ಮೋಸ್ಟ್ ಇಂಪಾರ್ಟೆಂಟ್ಗೆ ಅದು ಸಿಂಪ್ಟಮ್ಸ್ ಅದು ನಿಗ್ಲೆಕ್ಟ್ ಮಾಡಿಲ್ಲ. ಯು ಹ್ಯಾವ್ ಟು ಶೋ ಟು ದ ಡಾಕ್ಟರ್, ಅದು ಕನ್ಸಲ್ಟ್ ಡಾಕ್ಟರ್ ಇಫ್ ಯು ಹ್ಯಾವ್ ಎನಿ ಸಿಂಪ್ಟಮ್ಸ್, ಅಂಡ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಸರ್ವಿಸ್ ಬೆಂಗಳೂರಿನಲ್ಲಿ ಇದೆ ಅಥವಾ ಹಾಂ, ಸೊ ಅದು ಒನ್ಸ್ ಇನ್ 3 months, 3 ತಿಂಗಳ ಒಂದ್ಸಲಿ ಒಂದು 3rd ಶನಿವಾರ ಇದು ಒ ಪಿ ಡಿ ಮಾಡ್ತೀವಿ. ಪ್ಲಸ್ ಒನ್ಸ್ ಇನ್ ಅ ಮಂತ್ ಅದು ರಾಯಚೂರ್, ಬಿಜಾಪುರ್, ಅದು ಯಾದಗಿರಲ್ಲಿ ಒ ಪಿ ಡಿ ಮಾಡ್ತೀವಿ. ಸೊ ಮೇನ್ ಹಾಸ್ಪಿಟಲ್ ಇಸ್ ಅದು ನಾರಾಯಣ ಹೃದಯಾಲಯ, ನಾರಾಯಣ ಹೆಲ್ತ್ ಸಿಟಿ, ಅದು ಬ್ಯಾಂಗ್ಳೂರ್. ಬಟ್ ಇದು ಗುಲ್ಬರ್ಗಾ ಅಲ್ಲಿ ಒ ಪಿ ಡಿ ಅಲ್ಲಿ ಮೆಡಿಸ್ಕ್ಯಾನ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಎವ್ರಿ 3rd Saturday ಒನ್ಸ್ ಇನ್ 3 months ಅದು ಒ ಪಿ ಡಿ. ಟೈಮಿಂಗ್ಸ್ 10 o'clock to 2 o'clock. ಒ ಪಿ ಡಿ ಚಾರ್ಜಸ್ ಅದು how much? 500 rupees. ಯಾಕಂದ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಲ್ಲಿ ಹೋಗೋದು ಬರೋದು 4 ಜನ ಹೋಗ್ಬೇಕು, 4 ದಿನ ಕೆಲಸ ಇದಲ್ಲ. ಹಾಗಾಗಿ ಅದನ್ನ ಕಮ್ಮಿ ಮಾಡೋದಕ್ಕೆ ನಾವು ಇಲ್ಲಿ ಬರ್ತಾ ಇದ್ದೀವಿ. ತುಂಬಾ ಇದಾವೆ. Total must be at least now close to 45 to 50 patients we would have treated. More than that. ಸರ್, ಈಗ ಅಲ್ಲಿ ಬ್ಯಾಂಗ್ಳೂರ್ ಮೆಟ್ರೋ ಸಿಟೀಸ್ ಒಳಗೆ ಏನು ಫೆಸಿಲಿಟಿ ಸಿಗುತ್ತೆ ಇಲ್ಲಿ ಪೇಷಂಟ್ಗಳಿಗೆ ಇಲ್ಲಿ ಕೊಡಲ್ಲ. ಅದು ಇಲ್ಲೇ ಈ ಗುಲ್ಬರ್ಗಾ ಅಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ, ಅದು ಕನ್ಸಲ್ಟೇಷನ್ ಮಾಡ್ತೀವಿ. ಸಪೋಸ್ ಟ್ರೀಟ್ಮೆಂಟ್ ಇಸ್ ರಿಕ್ವೈರ್ಡ್, ಅದು ಪೇಷಂಟ್ ಹ್ಯಾಸ್ ಟು ಕಮ್ ಟು ಬ್ಯಾಂಗ್ಳೂರಲ್ಲಿ ಬರ್ತೀವಿ. ಬಿಕಾಸ್ ಈ ಟ್ರೀಟ್ಮೆಂಟ್ಸ್ಗೆ ಹೊಸ ಟ್ರೀಟ್ಮೆಂಟ್ಸ್ ಇದೆ. ದೇ ರಿಕ್ವೈರ್ ಲಾಟ್ ಆಫ್ ಅಡ್ವಾನ್ಸ್ ಫ್ಯಾಸಿಲಿಟೀಸ್. Advanced facilities are there only, and they require good ICU, good care. That is only there in good operation theatre, all new robotic systems. That is available only in the main hospital. Dr. Rohit Ranade, I'm a senior consultant and clinical lead for gynec oncology, robotic surgery, and governance council lead for surgical oncology, Narayana Health City, Bangalore. ಪ್ರಾಬ್ಲಮ್ ಕಾಣಿಸ್ತದೆ ಅದು. ಆ ಟ್ರೀಟ್ಮೆಂಟ್ ಸರ್, ಟ್ರೀಟ್ಮೆಂಟ್ ಆಪರೇಷನ್ ಆದಮೇಲೆ 3 ಸೈಕಲ್ಸ್ ಮಾಡಿಸಿ ಸರ್, ಕೀಮೊಥೆರಪಿ ಮಾಡಿ ಸರ್. ಆದಮೇಲೆ ಒಂದು 1.5 yearಗೆ ನಾರ್ಮಲ್ ಪ್ರೆಗ್ನೆಂಟ್ ಆಗಿದೆ ಸರ್. ಆಕ್ಚುಲಿ ಇವರು ಮೂಲತಃ ಪೇಷಂಟ್ ರಾಯಚೂರು ಕಡೆಯವರು ಸರ್. ಆಕ್ಚುಲಿ ಅವರು 9ರಿಂದ 10. ನಾಗರಾಜ್ ಶಿರೀಷ ಗೋನಾಳ್ ಭಟ್. ಗೋನಾಳ ಮಠ ಶಿರೀಷ. ಶಿರೀಷ್ ಗೋನಾಳ್. ನಮಗೆ ಫಸ್ಟು ಹೊಟ್ಟೆ ನೋವು ಇತ್ತು ಸರ್. ಮಾಮೂಲಿ 10 months ಆಯಿತು ಮ್ಯಾರೇಜ್ ಆಗಿ. ಗ್ಯಾಸ್ಟ್ರಿಕ್ ಅಂದರು. 1 week ಎಲ್ಲ ಒದ್ದಾಡಿದ್ವಿ. ಆಮೇಲೆ ಗೈನಕಾಲಜಿಸ್ಟ್ ಭೇಟಿ ಆದಮೇಲೆ ಅವರೆಲ್ಲ ಸ್ಕ್ಯಾನಿಂಗ್ ಮಾಡಿ ಹೇಳಿದರು. ಆಮೇಲೆ ಸಾರ್ಗೆ ರಿಕಮೆಂಡ್ ಮಾಡಿ